ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ಮಾಡುವ ಜಾಬ್ ಅಪ್ಡೇಟ್ಸ್ ಆಗಲಿ, ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಲಿ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಇವತ್ತಿನ ಈ ವಿಡಿಯೋ ಏನಂತಂದ್ರೆ 11ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ, 11ನೇ ಕಂತಿನ ಹಣ ನಮಗ್ ಬಂತು, 11ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ. ಏನಂತಂದ್ರೆ 1,20,00,000 ಫಲಾನುಭವಿಗಳಲ್ಲಿ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ 11ನೇ ಕಂತಿಂದು. ಸೊ ಅದಕ್ಕಾಗಿ ಉಳಿದ ಎಲ್ಲ 1,15,00,000 ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಅಂತವ್ರು ವೇಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಇದು 1 by 1 ಪ್ರೊಸೆಸ್ ಆಗ್ತಾ ಇರುತ್ತೆ. ಫಸ್ಟ್ ಯಾವ ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಕೊಟ್ಟು ಹಣ ಹಾಕ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಅವರು ಫಸ್ಟ್ ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಒಂದು ಹಣವನ್ನ ಜಮಾ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಉಳಿದ ಎಲ್ಲ ಒಂದು ಮಹಿಳೆಯರು ಈಗಾಗಲೇ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಯಾಕಂತಂದ್ರೆ ನೀವು ಹೋದ ವರ್ಷ ಒಂದು ಇಲೆಕ್ಷನ್ ಟೈಮ್ದಲ್ಲಿ ನಾವು 5 ವರ್ಷನೂ ಕೊಡ್ತೀವಿ ಅಂತ ಹೇಳಿ ಇವಾಗ ಸ್ಟಾಪ್ ಮಾಡಿದೀರಾ ಅಂತ ಒಂದಷ್ಟು ಮಹಿಳೆಯರಿಗೆ ಇದು ಕುತೂಹಲ ಇದ್ದೇ ಇದೆ, ಯಾಕೆ ಇವರು ಇನ್ನೂ ಕೂಡ ಅಮೌಂಟ್ ಹಾಕ್ತಿಲ್ಲ ಅಂತ ಹೇಳಿ. ಆಮೇಲೆ ಇನ್ನೂ ಒಂದಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಅವರು ಕೂಡ ಈಗಾಗಲೇ ಮೆಸೇಜ್ ಮಾಡ್ತಿದ್ದಾರೆ, ನಮ್ಗೆ ಹಣ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಿದ್ದಾರೆ ಹಣ ಬಂದಿದೆ ಅಂತ. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ 10 ಅಥವಾ 9 11ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಅಂತವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಗೆ ಯಾವುದೇ ಹಣ ಬಂದಿಲ್ಲ, ಹಣ ಬರುತ್ತಾ ಇಲ್ವಾ, ಅಥವಾ ಯಾವುದೇ ಪ್ರಾಬ್ಲಮ್ ಆಗಿದೆನಾ, ಅಥವಾ KYC ಮಾಡಿಸ್ಬೇಕಾ ಏನು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಅಕಸ್ಮಾತ್ 9 ಅಥವಾ 10ನೇ ಕಂತಿನ ಹಣ ಜಮಾ ಆಗಲ್ದೆ 11ನೇ ಕಂತಿನ ಹಣ ಜಮಾ ಆದ್ರೆ ಸೊ ಈ ತರ ಆಗ್ಬೋದಾ ಅಂತ ನೀವು ಕೇಳೋದಾದ್ರೆ, ಇಲ್ಲ. ಏನಂತಂದ್ರೆ, ಅಕಸ್ಮಾತ್ ನಿಮ್ದು ಏನಾದ್ರು ಪೆಂಡಿಂಗ್ ಹಣ ಇದ್ರೆ, 9 ಅಥವಾ 10ನೇ ಕಂತಿನ ಪೆಂಡಿಂಗ್ ಹಣ ಇದ್ರೆ ಅದನ್ನು ಕೂಡ ಸೇರಿಸಿ ಹಾಕ್ತಿದ್ದಾರೆ. ಸೊ ಇಲ್ಲ ಅಂತಂದ್ರೆ 2 ಕಂತುಗಳಾಗಿ ನಿಮ್ಮ ಹಣವನ್ನ ಹಾಕ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಸೊ ನೀವು ಕೂಡ ವೇಟ್ ಮಾಡಿ, ಈ ವಾರ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನಿಮ್ಮ 11ನೇ ಕಂತಿನ ಹಣ ಅಥವಾ ಪೆಂಡಿಂಗ್ ಇದ್ದ ಹಣ ಕೂಡ ಬರ್ಬೋದು. ಒಂದಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದಾರೆ, ಏನಂತಂದ್ರೆ ನಮಗೆ ಹಣನೇ ಬರೋದಿಲ್ವಾ, ಅಥವಾ 11ನೇ ಕಂತಿನ ಹಣ ಡೈರೆಕ್ಟ್ ಆಗಿ ಬರುತ್ತಾ, ಈ ತರ ಎಲ್ಲರಿಗೂ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ವೇಟ್ ಮಾಡಿ, 15ನೇ ತಾರೀಕಿನ ಒಳಗಡೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ. ಸೊ ವೇಟ್ ಮಾಡಿ 11ನೇ ಕಂತಿನ ಹಣ ಬರೋದಕ್ಕೆ. ಸೊ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.